ನಮಸ್ಕಾರ ಎಲ್ರಿಗೂ. ಯುಗಾದಿ ಹಬ್ಬದ ದಿನ ರಾಯರ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು. ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಶುಕ್ರವಾರದಿಂದ ಪ್ರಾರಂಭ ಮಾಡಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ ರಾಯರ ಒಂದು ವಿಶೇಷವಾದಂತಹ ಸೇವೆಯನ್ನು ಹೊಸ ವರ್ಷದ ಪ್ರಾರಂಭದಲ್ಲೇ ನಾವು ಮಾಡಿಕೊಂಡ್ರೆ ಇಡೀ ವರ್ಷ ನಾವು ನೆಮ್ಮದಿಯಾಗಿ ಕಳಿಬೋದು ಅನ್ನುವಂಥದ್ದು. ಒಂದು ವಿಡಿಯೋ ಹಾಕಿದ್ದೆ, ಮಾಡಿರೋರು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮಾಡಿಲ್ಲ ಅಂತಂದರೆ ತೊಂದರೆ ಇಲ್ಲ. ಯುಗಾದಿ ಹಬ್ಬದ ದಿನ ರಾಯರ ಪೂಜೆಯನ್ನು ಹೀಗೆ ಮಾಡ್ಕೊಳ್ಳಿ. ಬಾಗಿಲಿಗೆ ತಳಿರು ತೋರಣವನ್ನು ಯುಗಾದಿ ಹಬ್ಬದ ದಿನ ಕಟ್ಟಬೇಕು. ಇನ್ನು ನವ ಸಂವತ್ಸರ ಇದು. ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು ಯುಗಾದಿ ಹಬ್ಬದ ದಿನ. ಎಲ್ಲವೂ ಸಹ ಶುಭವಾಗಬೇಕು ಹೊಸ ವರ್ಷ ಅಂತ ಹೇಳಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಕೋಬೇಕು ಹಬ್ಬದ ದಿನ. ವಿಶೇಷವಾದಂತಹ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ವ್ರತಗಳ ಸಂದರ್ಭದಲ್ಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ಶುಭವಾಗಿರುತ್ತೆ. ಹೀಗಾಗಿ ಹಬ್ಬದ ದಿನ 2 ತುಪ್ಪದ ದೀಪವನ್ನು ರಾಯರಿಗೆ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ, ನೀವು ಏನು ವಾರ ಮಾಡಲಿಕ್ಕೆ ಅಂದರೆ ಹಬ್ಬದ ದಿನ ಹೇಗೆ ವಾರ ಮಾಡ್ತೀರಾ, ಎಲ್ಲವೂ ಹಿಂದಿನ ದಿನ ಫೋಟೋಗಳನ್ನು ಒರೆಸಿ ಇಟ್ಕೊಂಡಿರ್ತೀರ. ಫೋಟೋಗಳನ್ನು ಒರೆಸ್ಕೊಂಡು ಅರಿಶಿಣ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಬಿಟ್ಕೋಬೋದು ನಾವು ಹಬ್ಬ ಆದ್ದರಿಂದ. ಮತ್ತು ಹಿಂದಿನ ದಿನವೂ ಸಹ ನೆಲವನ್ನು ಒರೆಸ್ಕೋಬೋದು. ಹಬ್ಬವಾಗಿರೋದ್ರಿಂದ ಸ್ವಲ್ಪ ಗಂಜನ್ನು ಹಾಕಿ ನೆಲವನ್ನೆಲ್ಲ ಒರೆಸ್ಕೊಂಡು ದೇವರ ಮನೆ ಕ್ಲೀನ್ ಮಾಡಿಕೊಂಡು ಫೋಟೋಗಳನ್ನೆಲ್ಲ ಯಾವಾಗ ಒರೆಸ್ಕೋತೀರಾ ಆವಾಗಲೇ ರಾಯರ ಫೋಟೋವನ್ನು ಸಹ ಒರೆಸಿ ಬಿಟ್ಕೊಂಬಿಡಿ. ಬೇರೆ ಫೋಟೋಗಳಿಗೆಲ್ಲ ಅರಿಶಿಣ ಕುಂಕುಮ ಹಚ್ಕೊಳ್ಳಿ, ಆದರೆ ರಾಯರ ಫೋಟೋಗೆ ಗಂಧವನ್ನು ಹಚ್ಚಲಿಕ್ಕೆ ಹೋಗಬೇಡಿ. ಹಿಂದಿನ ದಿವಸ ಹಬ್ಬದ ಬೆಳಗ್ಗೆ ಗಂಧವನ್ನು ತೇಯ್ಕೊಂಡು ಸ್ನಾನ ಮಾಡಾದಮೇಲೆ ರಾಯರಿಗೆ ಗಂಧವನ್ನು ಹಚ್ಕೊಳ್ಳಿ. ಗಂಧವನ್ನು ಹಚ್ಚಿದ್ದಾದಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಿ. 18 ಎಳೆ ಗೆಜ್ಜೆ ವಸ್ತ್ರವನ್ನೇ ರಾಯರಿಗೆ ನಾವು ಯಾವಾಗಲೂ ಏರಿಸಬೇಕು. 18 ಎಳೆ ಅಂತಂದರೆ ಹೇಗೆ ಅಂತೇಳಿ ಕೇಳ್ತೀರಾ. ನಾನು ಯಾವಾಗಲೂ ಅದೇ ಹೇಳ್ತೀನಿ. ಈಗ ಉಂಡೆಗಳನ್ನ ಮಾಡಿರ್ತಾರಲ್ವ ಗೆಜ್ಜೆ ವಸ್ತ್ರ, ನಾವು ನೋಡಿ ಮನೆಯಲ್ಲಿ ಮಾಡ್ಕೊಳ್ಳೋದು ಬಹಳ ಶುಭ. ಹತ್ತಿ ಇರುತ್ತಲ್ವ, ಆ ಹತ್ತಿಗೆ ಸ್ವಲ್ಪ ನಾವು ಹಸಿ ಹಾಲು ಕಾಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಹಸಿ ಹಾಲನ್ನು ನಾವು ಎತ್ತಿಟ್ಕೊಂಡು ರಾಯರಿಗೆ ಕುಂಕುಮವನ್ನು ಹಚ್ಚಿ ಮಾಡೋ ಗೆಜ್ಜೆ ವಸ್ತ್ರಕ್ಕಿಂತ ಬರೀ ಅರಿಶಿಣದಲ್ಲಿ ಮಾಡಿ ಹಾಕುವಂಥದ್ದು. ಅಂಗಡಿಯಿಂದ ನಾವೇನು ತರ್ತೀವಿ ಅದಕ್ಕೆ ಶುಭ ಫಲ ಇರೋದಿಲ್ಲ. ಮನೆಯಲ್ಲಿ ನಾವು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಆ ಅರಿಶಿಣದಲ್ಲಿ ಮಾತ್ರ ನಾವು ಕೈಯನ್ನು ಅದ್ಕೊಂಡು 18 ಉಂಡೆ ಬರಬೇಕು ನಾವು ಗೆಜ್ಜೆ ವಸ್ತ್ರ ಮಾಡುವಂಥದ್ದು. 18 ಅಂದರೆ ಯಾವಾಗಲೂ ಸಹ ಒಂದನ್ನು ಹೆಚ್ಚಿಸ್ಕೊಂಡು 19 ಉಂಡೆ ಬರಬೇಕು ನೀವು ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳೋವಂಥದ್ದು. ಈ ರೀತಿಯಾಗಿ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಹಬ್ಬದ ದಿನ ಏರಿಸ್ಕೋಬೇಕು. ರಾಯರಿಗೆ ಇನ್ನೇನು ಗಂಧ ಹಚ್ಕೋತೀರಾ, ಗೆಜ್ಜೆ ವಸ್ತ್ರವನ್ನು ಹಾಕ್ಕೋತೀರಾ, ತಪ್ಪದೆ ತುಳಸಿಯನ್ನು ಸ್ವಲ್ಪನಾದರೂ ಹಾಕಿ. ವಿಶೇಷ ದಿನ ಅವತ್ತಿನ ದಿನ. ಮತ್ತು ರಾಯರಿಗೆ ಬಹಳ ಪ್ರಿಯವಾದಂತಹ ಹೂವು ಅಂತಂದರೆ ದುಂಡು ಮಲ್ಲಿಗೆ. ಸ್ವಲ್ಪನಾದರೂ ಅವತ್ತಿನ ದಿನ ರಾಯರಿಗೆ ದುಂಡು ಮಲ್ಲಿಗೆ ಹೂವನ್ನು ಮುಡಿಸುವಂಥದ್ದು. ನಿಮ್ಮ ಹತ್ರ ಏನು ಹೂಗಳಿರುತ್ತೆ ಹಾಕಿ ಅಲಂಕಾರವನ್ನು ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನು ಅಂತಂದರೆ, ವಿಶೇಷವಾಗಿ ಹಬ್ಬದ ದಿನ 5 ಮಣ್ಣಿನ ದೀಪದ ಆರಾಧನೆಯನ್ನು ರಾಯರಿಗೆ ಮಾಡಿ ಬಹಳ ಒಳ್ಳೆಯದು. ಶಕ್ತಿ ಇತ್ತು ಅಂತಂದರೆ 5 ಮಣ್ಣಿನ ದೀಪಗಳನ್ನು ರಾಯರಿಗೆ ತುಪ್ಪದಲ್ಲೇ ಹಚ್ಕೊಳ್ಳಿ, ಇಲ್ಲ ಅಂತಂದರೆ ಎಣ್ಣೆನಲ್ಲೇ ಹಚ್ಕೋಬೋದು. ನನ್ನ ವಿಡಿಯೋಸನ್ನು ನೋಡ್ತಿದ್ರೆ 5 ಮಣ್ಣಿನ ದೀಪದ ಆರಾಧನೆ ಮಾಡುವಂತಹದ್ದು ಪ್ರತಿಯೊಬ್ಬರಿಗೂ ಬರುತ್ತೆ. ರಾಯರ ಮುಂದೆ ನಾವು ಈ 5 ಮಣ್ಣಿನ ದೀಪಗಳನ್ನು ಏನು ಹಚ್ತೀವಲ್ವ, ಅವು ಬಹಳ ಶಕ್ತಿಶಾಲಿಯಾದಂತಹ ದೀಪ. ನಮ್ಮ ಮನೆಯ ಕಷ್ಟಗಳನ್ನು ಕಳೆಯೋದಕ್ಕೋಸ್ಕರನೇ ರಾಯರ ಮುಂದೆ ನಾವು ಈ ದೀಪಗಳನ್ನು ಹಚ್ಚುವಂತಹದ್ದು. ಹೊಸ ವರ್ಷ ಪ್ರಾರಂಭದ ದಿನ ಈ 5 ಮಣ್ಣಿನ ದೀಪಗಳನ್ನು ರಾಯರಿಗೆ ಹಚ್ಚಿ, ಅಂದರೆ ಅವ್ರ ಮುಂದೆ ಇಡುವಂತಹ 2 ತುಪ್ಪದ ದೀಪ ಬಿಟ್ಟು ಕೆಳಗಡೆ ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲಾದರೂ ನೀವು 5 ಹೊಸ ಮಣ್ಣಿನ ದೀಪಗಳನ್ನು ಇಟ್ಕೊಳ್ಳಿ. ಹೊಸ ದೀಪನ ತೊಗೊಂಬಂದ್ರೇ ಒಳ್ಳೆಯದು. ಇಲ್ವಾ ಈ ರಾಯರಿಗೆ 5 ದೀಪದ ಆರಾಧನೆ ಮಾಡೋದಕ್ಕೆ ಮಾತ್ರ ನೀವು ಬಳಸಿ ಮನೆಯಲ್ಲಿ ಇಟ್ಕೊಂಡಿದ್ರೆ ಆ ದೀಪಗಳನ್ನ ಬಳಸ್ಕೋಬೋದು. ರಂಗೋಲಿ ಬಿಟ್ಕೊಂಡು ಆ ರಂಗೋಲಿ ಮೇಲೆ ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಾಕ್ಬಿಟ್ಟು 5 ದೀಪಗಳನ್ನು ಜೋಡಿಸ್ಕೋಬೋದು. ಇಲ್ವಾ ಒಂದು ತಟ್ಟೆನಲ್ಲಿ ಒಂದು ಅರಿಶಿನ ಕುಂಕುಮ ಹಳದಿ ಅಕ್ಷತೆಯನ್ನು ಹಾಕಿ 5 ದೀಪಗಳನ್ನು ಜೋಡಿಸಿ 2 ಹೂ ಬತ್ತಿಗಳನ್ನು ಹಾಕಿ ಎಣ್ಣೆನಲ್ಲಾದರೂ ಹಚ್ಕೊಳ್ಳಿ, ತುಪ್ಪದಲ್ಲಾದ್ರೂ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೋದು. ಮತ್ತು ರಾಯರಿಗೆ ಅಭಿಷೇಕವನ್ನು ಮಾಡುವಂತಹವರು ಗಂಡು ಮಕ್ಕಳು ಮಾಡಿ, ದಯಮಾಡಿ ಹೆಣ್ಣು ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡಬೇಡಿ.
ರಾಯರು ಯತಿಗಳು. ರಾಯರಿಗೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡೋದಕ್ಕೆ ಬರೋದಿಲ್ಲ. ಕಾಲಕ್ರಮೇಣದಲ್ಲಿ ಖಂಡಿತವಾಗಿ ಅದು ನಮಗೆ ದೋಷವಾಗಿ ಕಾಡುತ್ತೆ. ಅವರಿವರನ್ನು ನೋಡಿ ನಾವು ಮನೆಯಲ್ಲಿ ಅಂತ ಅಂದರೆ ಇನ್ನೂ ಹೆಣ್ಮಕ್ಳು ಏನಾದರೂ ಮಾಡಲೇಬೇಕು ಅನ್ನೋಂತಹ ಆಸೆ ಇರೋರು ಮನೆಯಲ್ಲಿ ಸಣ್ಣ ಗಂಡು ಮಕ್ಳು ಇರ್ತಾರಲ್ವ, ಅವ್ರ ಕೈಯನ್ನು ಹಿಡ್ಕೊಂಡು ನೀವು ಅಭಿಷೇಕ ಮಾಡ್ಬೋದು. ರಾಯರಿಗೆ ಪಂಚಾಮೃತ ಅಭಿಷೇಕ ಮಾಡ್ಬೋದು, ಇಲ್ಲ ಬರೀ ಹಾಲಿನಿಂದ ಅಭಿಷೇಕ ಮಾಡ್ಬೋದು, ಇಲ್ಲ ಗಂಧವನ್ನು ತೇದು ಗಂಧದಿಂದ ಅಭಿಷೇಕವನ್ನು ಮಾಡ್ಕೋಬೋದು ರಾಯರಿಗೆ. ಇನ್ನು ನೋಡಿ, ಪೂಜೆ ಸಮಯ ಅಂತ ಹೇಳಿ ಬಂದಾಗ ಬರೀ ರಾಯರ ಪೂಜೆ ಅಂತಲ್ಲ, ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ 4:55ರಿಂದ 5:15 ಬಹಳ ಚೆನ್ನಾಗಿದೆ. ಈ ಬಾರಿ ಯುಗಾದಿ ಹಬ್ಬ ಬಹಳ ಚೆನ್ನಾಗಿ ಒಳ್ಳೆ ಲಗ್ನದಲ್ಲಿ ಬಂದಿರುವಂತಹದ್ದು. ನಾವು ಸರಿಯಾದಂತಹ ರೀತಿಯಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋದರೆ ಈ ವರ್ಷ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ಈ ವರ್ಷ ಆಲ್ಮೋಸ್ಟ್ ಏನು ರಾಶಿಗಳಿದೆ ಎಲ್ಲ ರಾಶಿಗಳಿಗೂ ಸಹ ಶುಭ ಫಲವನ್ನು ಯುಗಾದಿ ಹಬ್ಬ ತಂದಿರುವಂತಹದ್ದು. ಆದಷ್ಟು ಪೂಜೆಯನ್ನು ಮಾಡುವಂತಹವರು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆ ಮಾಡಿ. ಇರೋ ಕಷ್ಟ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಹೊಸ ವರ್ಷ ಇಡೀ ವರ್ಷ ನಮಗೆ ಒಂದು ಒಳ್ಳೆಯದಾಗಲಿ, ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿಯಾಗಲಿ ಅಂತಂದು ಇರೋದ್ರಲ್ಲಿ ಬಹಳ ಬೇಡ, ಹೊಸ ಬಟ್ಟೆ ಇರೋದ್ರಲ್ಲಿ ಒಂದು ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು, ನಿಮಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಮುಂದೆ ಮೊದಲು ನೀವು ಏನು ತುಳಸಿ ಪೂಜೆ ಮಾಡಿಕೊಂಡು ದೇವರ ಮನೆಯಲ್ಲಿ ಏನು ದೀಪಗಳನ್ನ ಇಟ್ಟಿರ್ತೀರ ಅದೆಲ್ಲವನ್ನು ಅಂಟಿಸ್ಕೊಳ್ಳಿ. ಅದಾದಮೇಲೆ ಒಂದು ಏಕಾರತಿ ಮಾಡಿಕೊಂಡು, ಅಂದರೆ ಬತ್ತಿಗಳನ್ನು ನೆನೆಸಿ ಆ ಬತ್ತಿಗಳನ್ನ ಹಚ್ಕೊಳ್ಳಿ. ಅದರಲ್ಲಿ ರಾಯರ ಮುಂದೆ ಏನು ತುಪ್ಪದ ದೀಪ ಇಟ್ಟಿರ್ತೀರಲ್ವ ಆ 2 ದೀಪಗಳನ್ನು ಹಚ್ಕೊಳ್ಳೋ ಅಂಥದ್ದು. ಇದಾದಮೇಲೆ ಧೂಪವನ್ನು ತೋರಿಸಿ, ಅಂದರೆ ಊದ್ಗಡ್ಡಿಯಿಂದ ಎಲ್ಲ ದೇವರಿಗೂ ಸಹ ನೋಡಿ, ಯುಗಾದಿ ಹಬ್ಬದ ದಿನ ಕುಲದೇವರ ಪೂಜೆಯನ್ನು ಮಾಡಲಿಕ್ಕೆ ತನ್ನದೇ ಆದಂತಹ ಪ್ರಾಶಸ್ತ್ಯ ಇದೆ. ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ ಅದ್ರ ಬಗ್ಗೆ. ಏಕೆಂದರೆ ಹೊಸ ವರ್ಷದ ದಿನ ನಮ್ಮ ಮನೆಯಲ್ಲಿ ಕುಲದೇವರ ಆರಾಧನೆಗಳು ಸರಿಯಾಗಿ ನಡೆದರೆ ಇಡೀ ವರ್ಷ ನಮಗೆ ಶುಭ ಫಲವಾಗಿ ಬರುವಂತಹದ್ದು. ಧೂಪವನ್ನು ತೋರಿಸಿದ್ದಾದಮೇಲೆ ನೀವು 5 ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದಿದ್ದರೆ ಅದನ್ನು ನೀವು ಬತ್ತಿಗಳನ್ನು ಹಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನು ಸಹ ಹಚ್ಕೊಳ್ಳಿ. ನೋಡಿ, ಶುಭ ಸಮಯದಲ್ಲಿ ಹಚ್ಕೊಳ್ಳೋ ಅಂತಹದ್ದು, ನಾನು ಹೇಳಿರುವಂತಹ ಟೈಮ್ನಲ್ಲಿ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆಗಲೇ ಇಲ್ವಾ ಮ್ಯಾಕ್ಸಿಮಮ್ ಒಂದು 6:15 ಒಳಗಡೆ ಪೂಜೆ ಮುಗ್ದೋಗ್ಬೇಕು. ಅಲ್ಲಿನ ತನಕನೂ ಸಹ ಟೈಮು ಚೆನ್ನಾಗಿದೆ. ಧೂಪ ತೋರಿಸಿದ್ದಾದಮೇಲೆ ದೀಪಗಳನ್ನೆಲ್ಲ, ಅಂದರೆ ಮಣ್ಣಿನ ದೀಪಗಳನ್ನು ಹಚ್ಕೋತೀರ. ಹಚ್ಕೊಂಡಾದಮೇಲೆ ರಾಯರಿಗೆ ಏನಾದರೂ ಹಣ್ಣುಗಳನ್ನು, ಹಬ್ಬ ಅಲ್ವಾ, ಏನು ಹಣ್ಣುಗಳಿರುತ್ತೆ ನಿಮ್ಮ ಮನೆಯಲ್ಲಿ ರಾಯರಿಗೆ ಇಡಿ. ಮತ್ತು ಹಬ್ಬದ ಅಡುಗೆ ಏನು ಮಾಡಿರ್ತೀರ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿದರೆ ನೈವೇದ್ಯ ತೋರಿಸ್ಲಿಕ್ಕೆ ಹೋಗಬೇಡಿ. ಒಬ್ಬಟ್ಟೇನಾದರೂ ಮಾಡಿದರೆ ರಾಯರಿಗೆ ಒಬ್ಬಟ್ಟನ್ನು ಇಡಿ, ಕೋಸಂಬರಿಯನ್ನು ಇಡಿ. ಉಪ್ಪು ಖಾರ ಹುಳಿಯನ್ನು ಕೋಸಂಬರಿಗಳಿಗೆ ಹಾಕಬಾರ್ದು. ಅನ್ನದ ಐಟಮ್ಸ್ ಏನಾದರೂ ಮಾಡಿದರೆ ಅದನ್ನು ಉಪ್ಪನ್ನು ಬೆರೆಸಲಿ ಇಡ್ಲಿಕ್ಕೆ ಹೋಗಬೇಡಿ ರಾಯರಿಗೆ. ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿಲ್ದರೆ ಇರುವಂತಹ ಪದಾರ್ಥಗಳನ್ನು ರಾಯರಿಗೆ ನೈವೇದ್ಯವಾಗಿ ಇಟ್ಟು ಅವತ್ತಿನ ದಿನ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಏನಾದರೂ ಸ್ತೋತ್ರಗಳು ಬರೋ ಹಾಗಿದ್ರೆ ಹೇಳಿಕೊಂಡು ಪಂಚಾರತಿ ಮಾಡಿ. ಪಂಚಾರತಿ ಅಂದರೆ 5 ಹೂಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಕೊಂಡ್ಬಿಟ್ಟು ರಾಯರಿಗೆ ಆರತಿಯನ್ನು ಮಾಡಿಕೊಂಡು, ರಾಯರಿಗೆ ಸಪ್ರೇಟಾಗಿ ನಾವೇನು ಕಾಯನ್ನು ಒಡೆಯುವಂಥದ್ದೇನಿಲ್ಲ. ಏಕೆ ಅಂತಂದರೆ ದೇವರ ಮನೆಗೆ, ನಮ್ಮ ಮನೆ ದೇವರಿಗೆ ಅಂತ ಹೇಳಿ ಅದು ಅರ್ಪಿತ ಆಗುತ್ತೆ. ಒಂದು ಕಾಯಿಯನ್ನು ಏನಿಟ್ಟಿರ್ತೀವಿ ದೇವರ ಮನೆಗೆ ಸೇರಿಸಿ 1 ಕಾಯಿ ಹೊಡ್ಕೊಂಡ್ರೆ ಸಾಕು. ರಾಯರಿಗೇನು ಅದೇ ಒಂದೇ ಬಾರಿ 2 ಕಾಯಿ ಹೊಡಿಬಾರ್ದು ದೇವ್ರ ಮನೆಯಲ್ಲಿ, ಅಗತ್ಯ ಇಲ್ಲ. 1 ಕಾಯಿಯನ್ನು ಹೊಡ್ಕೊಳ್ಳಿ ಸಾಕಾಗುತ್ತೆ. ಇದಿಷ್ಟನ್ನು ಮಾಡಿ ಮಹಾಮಂಗಳಾರತಿಯನ್ನು ನೀವು ಮಾಡಿಕೊಂಡು ಮುಗಿಸ್ಕೋಬೋದು. ಯುಗಾದಿ ಹಬ್ಬದಲ್ಲಿ ಗೋಪೂಜೆ ಮಾಡಲಿಕ್ಕೆ ಬಹಳ ಒಂದು ವಿಶೇಷತೆ ಇದೆಯಂತೆ. ಗೋವಿನ ಪೂಜೆಯನ್ನು ಮಾಡಿ ದೇವರ ಮನೆಯಲ್ಲಿ ನೀವು ಏನು ನೈವೇದ್ಯ ಇಡ್ತೀರಲ್ವ ಆ ನೈವೇದ್ಯವನ್ನು ಹಸುಗಳಿಗೆ ತಿನ್ನಿಸಿದ್ರೆ ಬಹಳ ಒಳ್ಳೆಯದಾಗತ್ತೆ ಅನ್ನುವಂತಹದ್ದು ಒಂದು ಪ್ರತೀತಿ ಇದೆ. ಮಾಡ್ಕೊಳ್ಳಿ. ಸುತ್ತಮುತ್ತ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲಾದರೂ ಹಸು ಇದ್ದರೆ ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಆ ಹಸುಗೆ ಇಟ್ಬಿಡಿ. ತೊಗೊಂಡೋಗಿ ನೀವು ಏನು ದೇವರ ಮನೆಯಲ್ಲಿ ನೈವೇದ್ಯ ಇಟ್ಟಿರ್ತೀರ ಗೋಪೂಜೆ ಮಾಡಿ ಒಂಚೂರು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗೋವಿಗೆ ಪೂಜೆಯನ್ನು ಮಾಡಿಕೊಂಡು ಆ ನೈವೇದ್ಯವನ್ನು ತಿನ್ನಿಸ್ಬಿಟ್ಟು ಬಂದರೆ ಒಳ್ಳೆಯದಾಗುತ್ತೆ. ಹಬ್ಬದ ದಿನ ಎಲ್ರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಸಂವತ್ಸರ ಎಲ್ಲರ ಮೇಲೂ ಸಹ ರಾಯರ ಅನುಗ್ರಹ ಆಗಲಿ. ಜೀವನ ಅಂದಮೇಲೆ ಕಷ್ಟ ಸುಖ ಎರಡೂ ಸಹ ಬರ್ತಾ ಇರುತ್ತೆ. ಕಷ್ಟ ಬಂದಾಗ ಕುಗ್ಗಬಾರ್ದು, ದೇವರಿಲ್ಲ ಅನ್ನಬಾರ್ದು. ಖಂಡಿತವಾಗಿ ನಮಗೆ ಎಷ್ಟು ಕಷ್ಟ ಹೆಚ್ಚಾಗುತ್ತೆ ಅಷ್ಟು ನಾವು ಸೇವೆಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಮಾಡಿ, ಏನು ನಮ್ಮಿಂದ ತಪ್ಪಾಗ್ತಾ ಇದೆ ದೇವರ ಮನೆ ವಿಚಾರಗಳಲ್ಲೇ ಇರ್ಬೋದು ಅಥವಾ ಮನೆ ನಿರ್ವಹಣೆ ಮಾಡೋದ್ರಲ್ಲೇ ಇರ್ಬೋದು, ಒಂದು ನೀಟ್ನೆಸ್ ಇರ್ಬೋದು, ಅವೆಲ್ಲದರಲ್ಲಿ ಏನಾದರೂ ಒಂದು ತಪ್ಪಾಗ್ತಾ ಇದ್ದಾಗ ತಿದ್ದುಕೊಂಡು ಹೆಚ್ಚಾಗಿ ದೇವರ ಒಂದು ಸ್ಮರಣೆ
ಸರಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮನದಲ್ಲಿ ನಡೆಸ್ಕೊಂಡು ಹೋಗಿದ್ದೇ ಆದರೆ ಬಂದಂತಹ ಕಷ್ಟಗಳು ತಲೆ ಮೇಲೆ ಮಂಜಿನಂತೆ ಕರಗಿ ಹೋಗುತ್ತೆ. ದೈವದ ಮುಂದೆ ಯಾವುದೂ ಸಹ ದೊಡ್ಡದಲ್ಲ, ಬಹಳ ಎಳ್ದಾಡೋದಿಲ್ಲ. ಅಂದರೆ ಬರುತ್ತೆ ಕಷ್ಟ, ಮನುಷ್ಯ ಅಂದಮೇಲೆ ಬರ್ದಲೇ ಇರಲ್ಲ. ಅದರಲ್ಲಿ ನಮಗೆ ಭಗವಂತನ ಅನುಗ್ರಹ ಇದ್ದರೆ ಹೇಗೆ ಬರುತ್ತೋ ಕಷ್ಟ ಹಾಗೆ ಹೊರಟೋಗುತ್ತೆ. ಅದು ನಮ್ಮ ಕೈನಲ್ಲೇ ಇರುತ್ತೆ. ಸರಿಯಾದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ದೈವವನ್ನು ನಂಬಿ ಶ್ರದ್ಧೆಯಿಂದ ನಡೆಸ್ಕೊಂಡು ಹೋಗಬೇಕು. ಆವಾಗ ಎಲ್ಲವೂ ಸಹ ಸುಸೂತ್ರ. ರಾಯರು ಎಲ್ರಿಗೂ ಸಹ ಹೊಸ ವರ್ಷಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ನಮಸ್ಕಾರ ಎಲ್ರಿಗೂ.